ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ನೋಡಿ ನನ್ನ ಕಿಚನ್ನ ಅವಸ್ಥೆ ಎಷ್ಟೊಂದು ಗಲೀಜಾಗಿದೆ. ನಿನ್ನೆ ನೈಟ್ ನಾನು ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಹೀಗಾಗಿದೆ. ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಾದಮೇಲೆ ಮಗ ಎಲ್ಲ ಶಾಲೆಗೆಲ್ಲ ಹೋದ್ಮೇಲೆ, ಅದ್ರ ನಂತರ ನಮ್ಮ ಹಸ್ಬೆಂಡ್ ಎಲ್ಲ ಕೆಲಸಕ್ಕೆಲ್ಲ ಹೋದ್ಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನೈಟ್ ನನಗೆ ತುಂಬ ಟಯರ್ಡ್ ಆಗಿತ್ತು ಮತ್ತು ನನ್ನ ಮಗಳು ಕೂಡ ತುಂಬ ಹಠ ಮಾಡ್ತಿದ್ಲು. ಅದಕ್ಕೋಸ್ಕರ ನೈಟ್ ಏನೂ ಮಾಡ್ದೇನೆ ಹಾಗೇ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ನೋಡಿ ಬೆಳಿಗ್ಗೆ ಮೆಂತ್ಯ ನೀರು ಮಾಡಿದ್ವಿ, ಅದರ ನಂತರ ಟೀ ಕೂಡ ಮಾಡಿದ್ವಿ. ಅದೆಲ್ಲ ಪಾತ್ರೆ ಅಲ್ಲೇ ಇದೆ. ತಿಂಡಿ ರೆಡಿ ಮಾಡಿದ್ದೆಲ್ಲ ಹಾಗೇ ಇದೆ. ಇವಾಗ ಕೌಂಟರ್ ಟಾಪ್ ಮೇಲಿರುವ ಎಲ್ಲ ಅಡುಗೆ ಆದಮೇಲೆ ಇವಾಗ ದೋಸೆ ಮಾಡಿದ್ದೆ ಹೆಂಚೆಲ್ಲ ನಾನು ಡೈಲಿ ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ಒಂದು ಸಲ ಟಿಶ್ಯೂಯಿಂದ ಚೆನ್ನಾಗಿ ಒರೆಸ್ಕೊಳ್ತೀನಿ. ದೋಸೆ ಮಾಡೋದಕ್ಕೂ ಮುಂಚೆ ಈ ಥರ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಕೌಂಟರ್ ಟಾಪ್ ಮೇಲಿರುವ ಎಲ್ಲ ವಾಶ್ ಮಾಡೋಕ್ಕಿರೋ ಪಾತ್ರೆ ಎಲ್ಲ ಸಿಂಕ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ಕೇವಲ 5 ನಿಮಿಷದಲ್ಲೇ ಕ್ಲೀನಾಗಿ ಹೋಗುತ್ತೆ. ನಾನು ನೈಟ್ ಡೈಲಿ ಕ್ಲೀನ್ ಮಾಡೋದ್ರಿಂದ ನನ್ನ ಕಿಚನ್ ಅಷ್ಟೊಂದು ಗಲೀಜೇನೂ ಆಗಲ್ಲ. ನಿನ್ನೆ ಮಾತ್ರ ಮಾಡೋಕ್ಕಾಗಿಲ್ಲ. ನಿನ್ನೆ ನೈಟ್ ನೋಡಿ ಉಳಿದ ಫುಡ್ಡು ಕೂಡ ಹಾಗೇ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಖಾಲಿ ಮಾಡಿ ಹೊರಗಡೆ ಹಾಕ್ತಾಯಿದ್ದೀನಿ. ಅಂದರೆ ನಮ್ಮನೆಯಲ್ಲಿ ನಾಯಿ ಇದೆ, ನಾಯಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಗ್ಯಾಸ್ ಎಲ್ಲ ಎಷ್ಟೊಂದು ಗಲೀಜಾಗಿದೆ. ನನಗೆ ಬೆಳಿಗ್ಗೆ ತಿಂಡಿ ಮಾಡುವಾಗ ತಿಂಡಿ ಮಾಡಲಿಕ್ಕೇ ಮನಸ್ಸಾಗಿಲ್ಲ, ಅಷ್ಟೊಂದು ಗಲೀಜಾಗಿತ್ತು ಕಿಚನ್. ಇವಾಗ ನೋಡಿ ಎಲ್ಲ ತೆಗೆದಾದ್ಮೇಲೆ ಏನೂ ಮಾಡಿಲ್ಲ, ಆದರೂ ಎಷ್ಟೊಂದು ನೀಟಾಗಿ ತೋರ್ತಾಯಿದೆ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಟಿದ್ದೆ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇವಾಗ ಕೌಂಟರ್ ಟಾಪ್ನೆಲ್ಲ ಒಂದು ಬಟ್ಟೆಯಿಂದ ಜಸ್ಟ್ ಒಂದು ರಫಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಯಾವಾಗಲೂ ಕ್ಲೀನೇ ಇರುತ್ತೆ. ಈ ಥರ ಜಸ್ಟ್ ಒಂದು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವ, ಅದಕ್ಕೋಸ್ಕರ ಜಸ್ಟ್ ಒಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆನೇ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಮತ್ತೆ ಅಡುಗೆ ಮಾಡೋಕ್ಕಿರುತ್ತಲ್ವ, ಹಾಗೆ ನಾನು ಇವಾಗ ಕ್ಲೀನ್ ಮಾಡಿ ಅಷ್ಟೊಂದು ಡೀಪಾಗಿ ಕ್ಲೀನ್ ಮಾಡಿಕೊಂಡ್ರೂ ಕೂಡ ವೇಸ್ಟ್ ಆಗಿಯೇ ಹೋಗುತ್ತೆ. ಇದೆಲ್ಲ ನೈಟ್ ಕ್ಲೀನ್ ಮಾಡಿಲ್ಲ ಅಂತ ಜಸ್ಟ್ ಒಂದು ವೈಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಚಿಕ್ಕ ಚಿಕ್ಕ ಇರುವೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಜಸ್ಟ್ ವೈಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ. ಗ್ಯಾಸನ್ನು ಕೂಡ ಇವಾಗ ನಾನು ಕ್ಲೀನ್ ಮಾಡೋದಿಲ್ಲ, ಗ್ಯಾಸ್ ಎಲ್ಲ ಯಾವಾಗಲೂ ನೈಟೇ ಕ್ಲೀನ್ ಮಾಡೋದು. ನೋಡಿ ಜಸ್ಟ್ ಒಂದು ವೈಪ್ ಮಾಡ್ಕೊಳ್ತೀನಿ. ಎಷ್ಟೊಂದು ಗಲೀಜಾಗಿದೆ. ನಿನ್ನೆ ಡೇ ಫುಲ್ಲು ಕ್ಲೀನ್ ಮಾಡ್ಕೊಂಡಿಲ್ಲ, ನೈಟ್ ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ, ಬೆಳಿಗ್ಗೆ ತಿಂಡಿ ಆದಮೇಲೆ ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇವಾಗ ಜಸ್ಟ್ ಒಂದು ವೈಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕಲ್ವ, ಅದಕ್ಕೆ ಜಸ್ಟ್ ಒಂದು ಈ ದೋಸೆ ಮಾಡಿದ ಹಿಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಜಸ್ಟ್ ಒಂದು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗೇನು ಕ್ಲೀನ್ ಮಾಡ್ಕೊಳ್ತಾ ಇಲ್ಲ. ಇದೆಲ್ಲ ಯಾವಾಗಲೂ ಡೈಲಿ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದೇ ಥರ ನೀಟಾಗಿಯೇ ಇರುತ್ತೆ. ನೋಡಿ ಈ ಥರ ಇಲ್ಲಿ ದೋಸೆ ಮಾಡಿದೆಲ್ಲ ರಟ್ಟತ್ತಲ್ವ, ಸ್ಪ್ಲ್ಯಾಟರ್ ಆಗುತ್ತೆ, ಅದಕ್ಕೋಸ್ಕರ ಜಸ್ಟ್ ಒಂದು ವೈಪ್ ಮಾಡ್ತಾ ಇದ್ದೀನಿ. ಅದರ ನಂತರ ನಾನು ಪಾತ್ರೆ ಎಲ್ಲ ಒಂದು 5 ನಿಮಿಷದೊಳಗೆ ವಾಶ್ ಮಾಡ್ಕೊಳ್ತೀನಿ. ಈ ಪಾತ್ರೆ ತೊಳೆಯೋದೇನು ದೊಡ್ಡ ಕಷ್ಟ ಅನಿಸೋದಿಲ್ಲ. ಯಾಕಂದರೆ ಒಂದ್ಸಲ ನಮ್ಮ ಕೌಂಟರ್ ಟಾಪ್ ಕ್ಲೀನ್ ಆದರೆ ಕಿಚನ್ ಒಂಥರ ಕ್ಲೀನ್ ಆದಂಗೆ ಅರ್ಧ ಕೆಲಸ ಮುಗಿದಾಗೆ ಫೀಲ್ ಆಗುತ್ತೆ. ಪಾತ್ರೆ ವಾಶ್ ಮಾಡ್ಕೊಳ್ಳೋದು ಅಂದರೆ ಅಷ್ಟೇನು ಕೆಲಸ ಅಂತ ಅನಿಸೋದಿಲ್ಲ ನನಗೆ. ಇವಾಗ ನೋಡಿ ಇಷ್ಟೊಂದು ಪಾತ್ರೆ ಇದೆ, ಇದೆಲ್ಲ 5 ನಿಮಿಷದಲ್ಲಿ ಆಗೋ ಕೆಲಸ. ಇದರಲ್ಲಿ ಏನೂ ಕಷ್ಟಪಡಬೇಕಂತ ಅನಿಸೋದಿಲ್ಲ. ಇದನ್ನೆಲ್ಲ ಆಲ್ರೆಡಿ ನಾನು ನೀರಲ್ಲಿ ನೆನೆಸಿಟ್ಟಿದ್ರಿಂದ ಜಸ್ಟ್ ಒಂದು ಸಲ ಚೆನ್ನಾಗಿ ಸೋಪಿಂದ ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ 5 ನಿಮಿಷದೊಳಗೆ ಪಾತ್ರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ. ನೋಡಿ ಇವಾಗ ನಾನು ಒಂದೊಂದಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಇಷ್ಟರಲ್ಲೇ ನನ್ನ ಕ್ಲೀನಿಂಗ್ ಎಲ್ಲ ಮುಗ್ದೋಗುತ್ತೆ. ಬೆಳಗಿನ ಕ್ಲೀನಿಂಗ್ ಅಂದರೆ ತಿಂಡಿ ಎಲ್ಲ ಆದಮೇಲೆ ಮಾಡೋ ಕ್ಲೀನಿಂಗ್. ಅದರ ನಂತರ ನಾನು ನೈಟ್ ಯಾವಾಗಲೂ ಚೆನ್ನಾಗಿ ಎಲ್ಲ ಕಡೆ ಸೋಪೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ಕೌಂಟರ್ ಟಾಪ್ ಎಲ್ಲ ಡೈಲಿ ನಾನು ಸೋಪ್ ಹಾಕಿನೇ ಕ್ಲೀನ್ ಮಾಡೋದು, ಅದಕ್ಕೋಸ್ಕರ ನೀಟಾಗಿರುತ್ತೆ. ಇಲ್ಲಿ ಸೋಪ್ ಮಾಡಿದ್ನಲ್ಲ, ಅದರಲ್ಲಿ ಈ ಟೀ ಹುಡಿ ಮತ್ತು ಮೆಂತ್ಯ ಕಾಳು ಎಲ್ಲ ಇದೆ. ಅದನ್ನೆಲ್ಲ ಒಂದು ಸಲ ನಾನು ತೆಗೆದು ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ತೀನಿ. ಈ ಥರ ಬಾಟ್ಲಲ್ಲಿ ನೀರೆಲ್ಲ ಇದ್ದರೆ ನಾನು ಕುಡಿಯೋ ನೀರನ್ನೆಲ್ಲ ನಾನು ಪ್ಲ್ಯಾಂಟ್ಗೆ ಹಾಕ್ಕೊಳ್ತೀನಿ, ಬಾಟ್ಲಲ್ಲಿರೋದು. ಇವಾಗ ಪಾತ್ರೆ ಎಲ್ಲ 5 ನಿಮಿಷದೊಳಗೆ ಆಗುತ್ತಲ್ವ, ಅದೇನೋ ಟೆನ್ಷನ್ ಅಂತ ಅನಿಸೋದಿಲ್ಲ. ಈ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆಯಿಂದ ಏನೂ ಬರೋದಿಲ್ಲ, ಎಲ್ಲನೂ ನಮ್ಮೊಳಗೇ ಇರುತ್ತೆ. ನಾವು ಯಾವಾಗಾದರೂ ನಮ್ಮ ಸುತ್ತಮುತ್ತಲಿರೋ ವ್ಯಕ್ತಿನ ಪಾಸಿಟಿವ್ ಆಗಿ ನೋಡಿದರೆ ಆ ವಸ್ತು ಅಥವಾ ಆ ವ್ಯಕ್ತಿ ನಮಗೆ ಪಾಸಿಟಿವ್ ಆಗಿಯೇ ಅನಿಸುತ್ತೆ.
ಫಾರ್ ಎಕ್ಸಾಂಪಲ್ ನಾವಿವಾಗ ದಾರಿ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆವಾಗ ಯಾರಾದರೂ ವ್ಯಕ್ತಿ ನಮ್ಮನ್ನು ನೋಡಿ ಸ್ಮೈಲ್ ಕೊಟ್ಟರೆ ನಮಗೂ ಖುಷಿಯಾಗುತ್ತೆ. ಅಥವಾ ನಾವು ಸ್ಮೈಲ್ ಕೊಡೋ ಅಭ್ಯಾಸದವರಾದರೆ ನಾವು ಸ್ಮೈಲ್ ಕೊಟ್ಟಾಗ ಅವರು ರಿಟರ್ನ್ ನಮಗೆ ಸ್ಮೈಲ್ ಕೊಟ್ಟರೆ ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ. ಅದೇ ನಾವು ಆ ವ್ಯಕ್ತಿಗೆ ನಾವು ಸ್ಮೈಲ್ ಕೊಟ್ಟಾಗ, ಯಾವುದಾದ್ರೂ ಒಂದು ವ್ಯಕ್ತಿಗೆ ನಾವು ಸ್ಮೈಲ್ ಕೊಟ್ಟಾಗ ಅವರು ನಮ್ಮನ್ನು ನೋಡಿದ ತಕ್ಷಣ ಒಂಥರ ಗಂಟು ಮುಖ ಹಾಕಿದಾಗೆ ಮಾಡಿದರೆ ನಮಗೂ ಕೂಡ ಒಂಥರ ನೆಗೆಟಿವ್ ಎನರ್ಜಿ ಬಂದುಬಿಡುತ್ತೆ. ಯಾಕಂದರೆ ನೆಕ್ಸ್ಟ್ ಸಿಗೋ ವ್ಯಕ್ತಿ ಜೊತೆ ನಾವು ಸ್ಮೈಲ್ ಕೊಡೋಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಮತ್ತು ನಮಗೂ ಕೂಡ ಒಂಥರ ಮೈಂಡಲ್ಲಿ ಹೀಗಿರುತ್ತೆ, ನಾವು ಯಾಕಾದರೂ ಆ ವ್ಯಕ್ತಿನ ನೋಡಿ ಸ್ಮೈಲ್ ಕೊಟ್ವೋ, ಯಾಕಾದರೂ ಅವ್ರು ಎದುರಿಗೆ ಬಂದರು ಅಂಥೇಳಿ ಅವ್ರ ಬಗ್ಗೆನೂ ನೆಗೆಟಿವ್ ಅನಿಸುತ್ತೆ. ಮತ್ತು ನಮ್ಮ ಮೈಂಡಲ್ಲೂ ಕೂಡ ಒಂಥರ ನೆಗೆಟಿವ್ ಎನರ್ಜಿ ಬಂದುಬಿಡುತ್ತೆ. ನೆಕ್ಸ್ಟ್ ಯಾರಾದರೂ ಸಿಕ್ಕಿದಾಗ ಅವರನ್ನು ನೋಡಿ ಸ್ಮೈಲ್ ಕೊಡುವಷ್ಟು ಶಕ್ತಿ ಕೂಡ ಇರೋದಿಲ್ಲ, ಅಷ್ಟೊಂದು ಫೀಲ್ ಕೂಡ ಇರೋದಿಲ್ಲ. ನಮಗೆ ಯಾವಾಗಲೂ ನೆಗೆಟಿವ್ ಅಂತಲೇ ಅನಿಸೋದು, ಆ ಡೇ ಫುಲ್ ನೆಗೆಟಿವ್ ಆಗಿರುತ್ತೆ. ಅದಕ್ಕೆ ಯಾವಾಗಲೂ ಎದುರಿಗೆ ಯಾರಾದರೂ ಸಿಕ್ಕರೆ ಅವರೇನಾದರೂ ಸ್ಮೈಲ್ ಕೊಟ್ಟರೆ ನೀವು ಕೂಡ ಸ್ಮೈಲ್ ಕೊಡಿ, ಅದರಿಂದ ಏನೂ ಲಾಸ್ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಕಿಚನೆಲ್ಲ ಎಷ್ಟು ಬೇಗ ಕ್ಲೀನ್ ಆಯಿತು. ಇವಾಗ ನಾನು ಪಟಾಪಟ್ ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಈ ಕಿಚನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ನಾನು ಮಧ್ಯಾಹ್ನ ಮತ್ತು ಬೆಳಿಗ್ಗೆ. ನೈಟ್ ಮಾತ್ರ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿ, ಗ್ಯಾಸ್ ಸ್ಟವ್ ಆಗಲಿ ಅಥವಾ ಈ ಟೈಲ್ಸ್ ಎಲ್ಲ ಡೈಲಿ ಕ್ಲೀನ್ ಮಾಡೋದಿಲ್ಲ, 15 days ಒನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.